ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಅಜೇನ್. ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತಿದೆ, ಅನೇಕರು ಇದೀಗ ಯಾವುದೇ ರೀತಿಯಾದಂತಹ ಪೇಮೆಂಟ್ಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ಕ್ಯಾಶ್ಗಿಂತ ಜಾಸ್ತಿಯಾಗಿ ಡಿಜಿಟಲ್ ಮೋಡ್ ಮುಖಾಂತರನೇ ಪೇಮೆಂಟ್ಗಳನ್ನು ಮಾಡ್ತಾರೆ ಅಥವಾ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಮಹತ್ವದ ಬೆಳವಣಿಗೆಯಲ್ಲಿ UPI ಗ್ರಾಹಕರಿಗೆ ಈಗ ಕೇಂದ್ರ ಸರ್ಕಾರ ಶಾಕ್ ಕೊಡಲು ಮುಂದಾಗಿದೆಯಾ ಅನ್ನೋ ಪ್ರಶ್ನೆಗಳಿತ್ತು. ಕಾರಣ 3,000 ರೂಪಾಯಿಗಿಂತ ಹೆಚ್ಚಿನ ಟ್ರಾನ್ಸಾಕ್ಷನ್ ಅಥವಾ ಪಾವತಿಯನ್ನು ಏನಾದರೂ ನೀವು ಮಾಡಿದ್ರೆ MDR ಅಂತ ಹೇಳಿದ್ರೆ ವ್ಯಾಪಾರಿ ರಿಯಾಯಿತಿ ದರ ವಿಧಿಸೋದಕ್ಕೂ ಕೂಡ ಮುಂದಾಗಿದೆ ಅಂತ ಹೇಳಲಾಗ್ತಾ ಇತ್ತು. ನಾವೆಲ್ಲರೂ ಬಳಕೆ ಮಾಡ್ತೀವಿ ಪ್ರತಿನಿತ್ಯ ಗೂಗಲ್ ಪೇ, ಫೋನ್ ಪೇ ಆಗಿರ್ಬೋದು. ಇಂತಹ UPI ಆ್ಯಪ್ಗಳ ಮೂಲಕ ನಡೆಸುವ ವಹಿವಾಟಿಗೆ ಶುಲ್ಕ ತೆರಬೇಕಾದ ಸಂದರ್ಭ ಇದೆಯಾ ಅನ್ನುವ ಪ್ರಶ್ನೆಯೂ ಕೂಡ ಅನೇಕರಲ್ಲಿದೆ. ಕಾರಣ ಅಂತಹ ಚರ್ಚೆಗಳು ಆಲ್ರೆಡಿ ಈಗಾಗಲೇ ಆರಂಭ ಆಗಿದೆ. ಒಂದಷ್ಟು ರೀತಿಯಾದಂತಹ ಆತಂಕಗಳು ಕೂಡ ಉಂಟಾಗಿದೆ. ಕೇಂದ್ರ ಸರ್ಕಾರ ಫೋನ್ ಪೇ, ಗೂಗಲ್ ಪೇ ಸೇರಿ UPI ಆ್ಯಪ್ಗಳ ಮೂಲಕ ನಡೆಸೋ 3,000 ರೂಪಾಯಿಗಿಂತ ಹೆಚ್ಚಿನ ಮೊತ್ತದ ವಹಿವಾಟಿಗೆ ಶುಲ್ಕ ವಿಧಿಸುವ ಸಾಧ್ಯತೆ ಇದೆ ಅನ್ನುವಂತಹ ಚರ್ಚೆ ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ಇದರಿಂದ ಬ್ಯಾಂಕ್ ಹಾಗೆಯೇ ಪಾವತಿ ಸೇವಾ ಪೂರೈಕೆದಾರರಿಗೆ ಅನುಕೂಲ ಆಗುತ್ತೆ. ಸಣ್ಣ ವ್ಯಾಪಾರಿಗಳು ಮತ್ತು ಬಳಕೆದಾರರಿಗೆ ತೊಂದರೆ ಆಗದಂತೆ ಯಾರಾದರೂ ಹೆಚ್ಚಿನ ಮೊತ್ತದ ವಹಿವಾಟುಗಳನ್ನೇನಾದರೂ ಮಾಡಿದ್ರೆ 50,000, 1 ಲಕ್ಷ ಅಥವಾ ಅದಕ್ಕಿಂತ ಜಾಸ್ತಿ ಏನಾದರೂ ಮಾಡಿದ್ರೆ ಅಂಥವರಿಗೆ ಮಾತ್ರ ಒಂದು ಶುಲ್ಕವನ್ನು ವಿಧಿಸಬೇಕು ಅನ್ನುವಂತಹ ಒಂದು ಚಿಂತನೆ ಕೂಡ ನಡೆಸ್ತಾ ಇದೆ ಅನ್ನುವ ವರದಿ ಕೂಡ ಆಗಿತ್ತು. ಜೊತೆಗೆ ಮೂಲಸೌಕರ್ಯ ಹಾಗೆಯೇ ಕಾರ್ಯಾಚರಣೆಯ ವೆಚ್ಚಗಳನ್ನು ನಿರ್ವಹಿಸುವಲ್ಲಿ ಬ್ಯಾಂಕ್ಗಳು ಹಾಗೆಯೇ ಯಾವುದಾದ್ರೂ ಪಾವತಿ ಸೇವಾ ಪೂರೈಕೆದಾರರನ್ನ ಬೆಂಬಲಿಸುವ ಕ್ರಮವಾಗಿ 3,000 ರೂಪಾಯಿಗಿಂತ ಹೆಚ್ಚಿನ ಎಲ್ಲ ಏಕೀಕೃತ ಪಾವತಿ ಇಂಟರ್ಫೇಸ್ ಅಂದರೆ UPI ಪಾವತಿಗಳ ಮೇಲೆ ವ್ಯಾಪಾರಿ ರಿಯಾಯಿತಿ ದರವನ್ನು ಪುನಃ ಪರೀಕ್ಷಿಸೋದಕ್ಕೆ ಕೇಂದ್ರ ಸರ್ಕಾರ ಪರಿಗಣನೆ ಮಾಡ್ತಾ ಇದೆ ಅನ್ನುವಂತಹ ಚರ್ಚೆಗಳು ಬಹಳ ಜೋರಾಗಿ ನಡೀತಾ ಇದ್ದು. MDR ವಿಧಿಸಬೇಕು, ಅದಕ್ಕೆ ಅನುಮತಿಯನ್ನು ಕೊಡುವಂತಹ ಚಾನ್ಸಸ್ ಇದೆ ಕೇಂದ್ರ ಸರ್ಕಾರ ಅನ್ನುವಂತಹ ಚರ್ಚೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲೇ ಹೆಚ್ಚಿನ ಮೌಲ್ಯದ ಡಿಜಿಟಲ್ ವಹಿವಾಟುಗಳನ್ನು ನಿರ್ವಹಿಸುವ ವೆಚ್ಚ ಹೆಚ್ಚುತ್ತಾ ಇರುವಂತಹ ಈ ಸಂದರ್ಭದಲ್ಲಿ ಬ್ಯಾಂಕ್ಗಳು, ಪಾವತಿ ಸೇವಾ ಪೂರೈಕೆದಾರರು ಇಂತಹ ಒಂದು ವಿಚಾರವನ್ನ ಕೇಂದ್ರ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ, ಪತ್ರವನ್ನ ಬರೆದಿದ್ದಾರೆ ಅನ್ನುವಂತಹ ಚರ್ಚೆಗಳ ನಡುವೆ ಕೇಂದ್ರ ಸರ್ಕಾರ ಒಂದು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದೆ. ಆ ಸ್ಪಷ್ಟನೆ ಏನು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಈಗಾಗಲೇ ಬ್ಯಾಂಕ್ಗಳಾಗಿರ್ಬೋದು, ಫಿನ್ಟೆಕ್ ಸಂಸ್ಥೆಗಳಾಗಿರ್ಬೋದು, ಫೋನ್ ಪೇ, ಗೂಗಲ್ ಪೇ ಅಂತಹ ಸೇವಾ ಪೂರೈಕೆದಾರರ ಕಂಪನಿಗಳಿಗೆ ಈ ರೀತಿಯಾದಂತಹ MDR ಅನ್ನು ವಿಧಿಸಿದ್ರೆ ಹೆಚ್ಚಿನ ಅನುಕೂಲ ಆಗುತ್ತೆ, ಅವುಗಳಿಗೆ ಇನ್ಕಮ್ ಕೂಡ ಬರುತ್ತೆ. MDR ಮತ್ತು ಪ್ರಸ್ತುತ ಪಾಲಿಸಿ ಏನಿದೆ ಅಂತ ನೋಡೋದಾದ್ರೆ, MDR ಅಂದರೆ ವ್ಯಾಪಾರಿಗಳ ರಿಯಲ್ ಟೈಮ್ ಡಿಜಿಟಲ್ ವಹಿವಾಟುಗಳನ್ನು ಪ್ರಕ್ರಿಯೆಗೊಳಿಸುವುದಕ್ಕೆ ವಿವಿಧ ಬ್ಯಾಂಕ್ಗಳಿಗೆ ಪಾವತಿಸುವಂತಹ ಶುಲ್ಕ. ಪ್ರಸ್ತುತ UPI ಮತ್ತು ರುಪೇ ಡೆಬಿಟ್ ಕಾರ್ಡ್ ಪಾವತಿಗಳು ಯಾವುದೇ MDR ಅನ್ನು ಒಳಗೊಂಡಿಲ್ಲ. ಇದನ್ನು ರಾಷ್ಟ್ರೀಯ ಪಾವತಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಮೂಲಕ ಜಾರಿಗೆ ತರಲಾದ ನೀತಿಯಾಗಿದೆ. 2022ರ ಹಣಕಾಸು ವರ್ಷದ ಬಜೆಟ್ ಅಲ್ಲಿ ಡಿಜಿಟಲ್ ಪಾವತಿಯನ್ನು ಬೂಸ್ಟ್ ಮಾಡೋದಕ್ಕೆ ಇದನ್ನ ಜಾರಿಗೆ ತರಲಾಗಿದ್ದು, ಝೀರೋ MDR ಅನ್ನ ಈಗಾಗಲೇ ಜಾರಿಗೆ ತರಲಾಗಿದೆ. ಆ ಒಂದು ಪಾಲಿಸಿ ಈಗಲೂ ಕೂಡ ಕಂಟಿನ್ಯೂ ಆಗಿದೆ. ಇದಕ್ಕೂ ಮುನ್ನ ವ್ಯಾಪಾರಿಗಳು ಒಟ್ಟಾರೆ ವಹಿವಾಟಿನ ಅಮೌಂಟ್ ಮೇಲೆ 1% ಶುಲ್ಕವನ್ನ ಪಾವತಿ ಮಾಡಬೇಕಾಗಿತ್ತು. ಸದ್ಯಕ್ಕೆ ಈಗ UPI ಅಗ್ರಮಾನ್ಯ ಚಿಲ್ಲರೆ ಪಾವತಿ ಮಾಧ್ಯಮ ಆಗಿರೋದ್ರಿಂದ ಹಾಗೆ ರುಪೇ ಕೂಡ ಗ್ರಾಹಕರನ್ನ ಇದೀಗ ಸೆಳೀತಾ ಇದೆ. ಆದ್ರೆ ಕೆಲವರು ಹೇಳ್ತಾ ಇದ್ದಾರೆ, ತಜ್ಞರು ಸಂಪೂರ್ಣವಾಗಿ MDR ತೆಗೆದು ಹಾಕಿರೋದು ಹೆಚ್ಚು ಕಾಲ ಉಳಿಯೋದಿಲ್ಲ ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇಂತಹ ಚರ್ಚೆಗಳು ನಡೀತಾ ಇದೆಯಲ್ಲ, ಇದೇ ಚರ್ಚೆಗೆ ಸಂಬಂಧಪಟ್ಟ ಹಾಗೆ ಪ್ರಧಾನಮಂತ್ರಿ ಕಚೇರಿ ಆಗಿರ್ಬೋದು, ಆರ್ಥಿಕ ವ್ಯವಹಾರಗಳ ಇಲಾಖೆ ಆಗಿರ್ಬೋದು, ಹಣಕಾಸು ಇಲಾಖೆಗಳು ಒಂದು ಸಭೆಯನ್ನ ಮಾಡಿವೆ. ಈ ಹಿಂದೆ ಬ್ಯಾಂಕ್ಗಳು ಸರಕು ಮತ್ತು ಸೇವಾ ತೆರಿಗೆ ಅಂದ್ರೆ GST ಆಧಾರಿತ ವಾರ್ಷಿಕ ವಹಿವಾಟು 40 ಲಕ್ಷ ರೂಪಾಯಿಗಿಂತ ಹೆಚ್ಚಿರುವ ವ್ಯಾಪಾರಿಗಳಿಗೆ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ MDR ಅಂತ ಆಗ್ಲೇ ಹೇಳಿದ್ನಲ್ಲ, ಅದನ್ನ ಡಿಜಿಟಲ್ ಪಾವತಿ ಸೇವೆಗಳನ್ನು ಒದಗಿಸುವುದಕ್ಕಾಗಿ ಬ್ಯಾಂಕ್ಗಳು ವ್ಯಾಪಾರಿಗಳಿಂದ ವಿಧಿಸುವ ಶುಲ್ಕವನ್ನ ಮರಳಿ ತರುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಕೂಡ ಸಲ್ಲಿಸಿದ್ವು. ಸೊ ಅದನ್ನ ಈಗ ತೆಗೆದುಹಾಕಲಾಗಿದೆ. UPI ಬಳಕೆಯೂ ಕೂಡ ಹೆಚ್ಚಾಗಿದೆ. ಆದ್ರೆ ಇದರಿಂದ ನಮಗೆ ನಷ್ಟ ಆಗಿದೆ ಅನ್ನೋದು ಈ ಎಲ್ಲಾ ಸಂಸ್ಥೆಗಳು ಹೇಳ್ತಾ ಇರುವಂತಹ ವಾದ ಆಗಿದೆ. ಹಾಗಾಗಿ ಪ್ರಮುಖ ಆದಾಯದ ಮೂಲಕ್ಕೆ ನಮಗೆ ಹೊಡೆತ ಬಿದ್ದಿದೆ ಅನ್ನೋದು ಇವರ ಅಳಲಾಗಿದ್ದು, 2024ರ ವೇಳೆಗೆ ದೇಶದಲ್ಲಿ ನಡೆದಂತಹ UPI ವಹಿವಾಟಿನ ಪ್ರಮಾಣವನ್ನು ಗಮನಿಸಿದ್ರೆ UPI ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. 17,221 ಕೋಟಿ ಆಗಿದೆ. ದೇಶದ ಒಟ್ಟು ಡಿಜಿಟಲ್ ಪಾವತಿಯ ಪ್ರಮಾಣವೇ 20,787 ಕೋಟಿ ತಲುಪಿತ್ತು. ಸೊ ಈ ಮೂಲಕ 2018ರಲ್ಲಿ 5.86 ಲಕ್ಷ ಕೋಟಿ ರೂಪಾಯಿ ಮೊತ್ತದ ವಹಿವಾಟು ಇರುತ್ತದೆ. 2024ರಲ್ಲಿ ಇದು 246.83 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆ ಕಂಡಿದೆ. ಹಾಗಾಗಿ ಇದೀಗ ಭಾರತದಲ್ಲಿ ಈ ಮೂಲಕ ಪೇಮೆಂಟ್ ಮಾಡುವಂತಹ
ವಿಧಾನ ಇದೆಯಲ್ಲ, ಇದುವೇ ಎಲ್ಲರಲ್ಲೂ ಕೂಡ ಇದೆ. ಇದುವೇ ಪ್ರಮುಖ ಪಾವತಿಯಾಗಿರುವಂತಹ ವಿಧಾನವಾಗಿದೆ. ದೊಡ್ಡ ಚಿಲ್ಲರೆ ವ್ಯಾಪಾರಿಗಳು ಸಾಮಾನ್ಯವಾಗಿ 50% ಹೆಚ್ಚು ವಹಿವಾಟುಗಳನ್ನು ಕಾರ್ಡ್ಗಳ ಮೂಲಕ ಪಡಿತಾ ಇದ್ದು ಇದಕ್ಕೆ ಶುಲ್ಕವನ್ನು ಪಾವತಿ ಮಾಡ್ತಿದ್ದಾರೆ. ಇದೇ ರೀತಿಯ ವ್ಯವಸ್ಥೆ ಹೆಚ್ಚಿನ ಮೌಲ್ಯದ ಡಿಜಿಟಲ್ ವಹಿವಾಟುಗಳನ್ನು ನಿರ್ವಹಿಸೋದಕ್ಕೆ ಬ್ಯಾಂಕ್ಗಳು ಮತ್ತು ಪೂರೈಕೆದಾರರಿಗೆ ಸಹಾಯ ಮಾಡುತ್ತೆ. UPI ವಹಿವಾಟಿನಿಂದ ಯಾವುದೇ ಶುಲ್ಕಗಳು ಬ್ಯಾಂಕ್ಗಳಿಗೆ ಸಿಗ್ತಾ ಇಲ್ಲ. ಡಿಜಿಟಲ್ ಪಾವತಿ ಕಂಪನಿಗಳನ್ನು ಪ್ರತಿನಿಧಿಸುವ ಪೇಮೆಂಟ್ ಕೌನ್ಸಿಲ್ ಆಫ್ ಇಂಡಿಯಾ ಇದೇ ಮಾರ್ಚ್ 24ರಂದು ಈ ಸಂಬಂಧ ಪ್ರಧಾನಿಗಳ ಕಚೇರಿಗೆ ಪತ್ರವನ್ನು ಕೂಡ ಬರೆಯಲಾಗಿತ್ತು. ಹಾಗಾಗಿ ಸ್ಟಾರ್ಟ್ಅಪ್ಗಳಲ್ಲಿ ಸುಮಾರು 20% UPI ಮೂಲಕ ಸೇವೆ ಸಲ್ಲಿಸ್ತಾ ಇರುವ ಕಂಪನಿಗಳೇ ಇದೆ ಅನ್ನೋದ ಗಮನವನ್ನು ಕೂಡ ಸೆಳೆಯಲಾಗಿತ್ತು. ಇವೆಲ್ಲದಕ್ಕೂ ಕೂಡ ಇದೀಗ ಫುಲ್ ಸ್ಟಾಪ್ ಇಟ್ಟಿದೆ ಹಣಕಾಸು ಇಲಾಖೆ. ಕಾರಣ ಈಗಾಗಲೇ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದೆ. ಈ ರೀತಿಯಾಗಿ 3,000 ರೂಪಾಯಿಗಿಂತ ಹೆಚ್ಚಿನ ಈ ರೀತಿಯಾದಂತಹ ಪೇಮೆಂಟ್ ಮಾಡಿದ್ರೆ ಅದಕ್ಕೆ ಯಾವುದೇ ರೀತಿಯ ಶುಲ್ಕ ಇಲ್ಲ. ನಾವೆಲ್ಲರೂ ಕೂಡ ಈ ಏನು ಈಗ ಚರ್ಚೆಗಳ ಆರಂಭ ಆಗಿದೆ, ಸಂಶಯಗಳಿದೆ, ಅವೆಲ್ಲದಕ್ಕೂ ಕೂಡ ಆಧಾರರಹಿತವಾಗಿರೋದು ಅಂತ ಹೇಳೋದ್ರ ಮೂಲಕ ಡಿಜಿಟಲ್ ಪಾವತಿಯನ್ನ ಹೆಚ್ಚಾಗಿ ಪ್ರಚಾರ ಮಾಡ್ತಾ ಇದ್ದೀವಿ ನಾವು. ಈ ಕುರಿತು ಯಾವುದೇ ರಾಜಿ ಇಲ್ಲ. ಹಾಗಾಗಿ ಯಾವುದೇ ರೀತಿಯ ಆತಂಕಗೊಳ್ಳುವ ಅವಶ್ಯಕತೆ ಇಲ್ಲ. ಆ ತರದ ಪೇಮೆಂಟ್ಗಳಿಗೆ ನಾವು ಯಾವುದೇ ಶುಲ್ಕವನ್ನು ವಿಧಿಸೋದಿಲ್ಲ ಅನ್ನುವ ಸ್ಪಷ್ಟನೆಯನ್ನು ಕೊಟ್ಟಿದೆ. ಹಾಗಾಗಿ ಎಷ್ಟೇ ಪೇಮೆಂಟ್ ಮಾಡಿದರೂ ಕೂಡ ಶುಲ್ಕವನ್ನು ವಿಧಿಸೋದಿಲ್ಲ ಅನ್ನೋದನ್ನ ನೀವು ಗಮನದಲ್ಲಿ ಇಟ್ಟುಕೊಂಡು ನೀವು ಪೇಮೆಂಟ್ ಅನ್ನು ಕೂಡ ಮಾಡಬಹುದು. ಈಗಾಗಲೇ ಮರ್ಚೆಂಟ್ಗಳು ಹೇಳ್ತಾರೆ ನಮಗೆ ಅಷ್ಟು ಪೇಮೆಂಟ್ ಆಗ್ತಾ ಇದೆ, ನಮಗೆ ಇಷ್ಟು ರೀತಿಯಾದಂತಹ ಟ್ಯಾಕ್ಸ್ ನಾವು ಕಟ್ಟಬೇಕು ಅಂತ. ಅಂತಹ ಯಾವುದೇ ವ್ಯವಸ್ಥೆ ಇಲ್ಲ ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಬಹುದು. ಇದೇ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು.